ಇದು ಕನ್ನಡಿಗರ ಹಕ್ಕು. ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ, ಭಾರತೀಯರ ಹಕ್ಕು ಇಲ್ಲದ. ಇದೇ ಒಂದು ಮಾತನ್ನು ನಾವು ಕೇಂದ್ರದ ಸರ್ಕಾರಕ್ಕೂ ಕೇಳಬೇಕಾಗಿದೆ, ಮೋದಿ ಅವರು ಕೇಳಬೇಕಾಗಿದೆ. ಇದನ್ನು ನೀವು ಶ್ವೇತಪತ್ರ ಕಳೆದ 11 ವರ್ಷಗಳಿಂದ ಏನೇನು ನೀವು ಘೋಷಣೆಗಳು ಮಾಡಿದಿರಿ, ಏನೇನು ಯೋಜನೆಗಳನ್ನು ಮಾಡಿದಿರಿ, ಆರಂಭದ ಇಲ್ಲಿವರೆಗೆ ಮಾಡಿದ ಘೋಷಣೆಗಳು ಖರ್ಚು ಎಷ್ಟಾಯಿತು, ಅದರಲ್ಲೂ ಮುಖ್ಯವಾಗಿ ಡೆವಲಪ್ಮೆಂಟಲ್ ಪರ್ಪಸ್ ಏನು ಖರ್ಚು ಮಾಡ್ತಾನೆ ಅಂತ ಹೇಳಿದ್ರಿ. ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಗಂಗಾ ಸ್ವಚ್ಛ ಆಗೋದಾಗಿರ್ಬೋದು, ಇನ್ನುಳಿದ ಅನೇಕ ನೀರಿನ ಸಪ್ಲೈ ಮಾಡಿದ್ದಾಗಿರ್ಬೋದು, ಪ್ರತಿ ಮನೆಗೂ ನೀರು ಅಂತೇಳಿ, ಪ್ರತಿ ಮನೆಗೆ ಪ್ರತಿಯೊಬ್ಬರಿಗೂ ಮಲಗೋದಕ್ಕೆ ಇರೋದಕ್ಕೆ ಒಂದು ಸೂರು ಅಂತೇಳಿ, ಅಥವಾ ರೈತಿಗೆ ಎಷ್ಟು ಖರ್ಚು ಮಾಡಿದಿರಿ, ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಎಷ್ಟು ಖರ್ಚು ಮಾಡಿದಿರಿ, ಅದೇ ಶಿಕ್ಷಣಕ್ಕೆ ಎಷ್ಟು ಖರ್ಚು ಮಾಡಿದಿರಿ. ಅಂದ್ರೆ ವರ್ಷಕ್ಕೆ ನೀವು ಸಾಕಷ್ಟು ಟ್ಯಾಕ್ಸ್ ತೊಗೊಳ್ತೀರಿ ಪ್ರತಿ ನಮ್ಮ ಭಾರತೀಯನಿಂದ. ನಮ್ಮ ಮೋದಿಯವರಾಗಿರ್ಬೋದು, ಮೋದಿ ಸರ್ಕಾರ ಆಗಿರ್ಬೋದು, ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಅವರು ಸಹಿತ ಇವತ್ತು ಎಲ್ಲಿ ಖರ್ಚು ಮಾಡಿದ್ರು, ಏನು ಖರ್ಚು ಮಾಡಿದ್ರು, ಎಂತ ಖರ್ಚು ಮಾಡಿದ್ರು, ಎಲ್ಲಿ ಹೋಯ್ತು, ಎಲ್ಲಿ ಬಂತು, ಎಷ್ಟಾಯ್ತು, ಮತ್ತು ಅವ್ರ ಪ್ರಚಾರಕ್ಕೆ ಪ್ರಸಾರಕ್ಕೆ ಅವ್ರದ್ದು ಅದು ಸಿದ್ದರಾಮಯ್ಯ ಇರೋದು, ಅದು ಎಷ್ಟು ಖರ್ಚು ಮಾಡಿದ್ರಿ, ಯಾರು ದುಡ್ಡು ಅದು ಎಲ್ಲಿ ತೊಗೊಂಡು ಹಾಕಿದ್ರಿ ನೀವು, ಇವುಗಳನ್ನ ಇಬ್ಬರೂ ಕೊಡಬೇಕಾಗಿ ಸಿದ್ದರಾಮಯ್ಯನವರು ಮತ್ತು ಮೋದಿಯವರು. ತಪ್ಪ ಅವ್ರು ಕೇಳೋದು. ಅವರು ಶ್ವೇತಪತ್ರ ಹೊರಡಿಸಲೇಬೇಕೀಗ. 11 ವರ್ಷದ್ದೆಲ್ಲ ಶ್ವೇತಪತ್ರ ಹೊರಡಿಸ್ಬೇಕು ಅನ್ನೋದು ಅಷ್ಟ ಮುಖ್ಯದ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ತನ್ನ ಕರ್ತವ್ಯ ಹೇಗೆ ನೆನಪದನೋ, ಇನ್ನೊಬ್ರಿಗೆ ಕೇಳುವಂಥ ಹಕ್ಕು ಹೆಂಗದನೋ, ಹಂಗೆ ಅವ್ರಿಗೂ ಇವ್ರಿಗೆ ಕೇಳುವಂಥ ಹಕ್ಕದ. ಮತ್ತು ಅದೇ ಕಾಲಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಮಿಂದ ತೊಗೊಂಡು ಫಂಡ್ ಎಷ್ಟು ಕರ್ನಾಟಕದಿಂದ ಮರಳಿ ಕೊಟ್ಟಿದ್ದೆಷ್ಟು. ಇವತ್ತು ಹೇಳ್ತಿರುವಂಥ ಸಿದ್ದರಾಮಯ್ಯ ಅವರು ಇಲ್ಲಪ್ಪ ಫಂಡ ಕೊಡಿದ್ರೆ ಇವರು ಮೋಸ ಮಾಡ್ತಾ ಇದ್ದಾರೆ, ಜಿ ಎಸ್ ಟಿ ಕೊಡ್ತಾ ಇಲ್ಲ, ಹಾಗೆ ಹೀಗೆ ಆರೋಪ ಮಾಡ್ತಾ ಇದ್ದಾರೆ. ಅವು ಖರೇನಾ ಸುಳ್ಳ? ಎಷ್ಟು ಕೊಟ್ಟರು ಕರ್ನಾಟಕಕ್ಕೆ ಇವರು ಇಲ್ಲಿವರೆಗೆ? ಅದೆಲ್ಲವೂ ಶ್ವೇತಪತ್ರ ಮೂಲಕ ಕರ್ನಾಟಕ ಒಂದಲ್ಲ ಅವಳು ಸ್ಟೇಟ್ಗಳಿಗೂ ಸಹಿತ ಏನು ಕೊಟ್ಟರು ಅನ್ನೋದನ್ನು ಇವತ್ತು ಕೇಂದ್ರ ಸರ್ಕಾರದ ಮೋದಿ ಅವರು ಸಹಿತ ಸಲ್ಲಿಸಬೇಕಾಗಿದೆ, ಕೊಡಬೇಕಾಗಿದೆ ಜನರಿಗೆ. ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯನೂ ಹೌದು, ಅದು ಕೆಲಸನೂ ಹೌದು, ಮಾಡಬೇಕಾಯ್ತು, ಪ್ರತಿಯೊಬ್ಬರು ಕೇಳಬೇಕಾಯ್ತು. ಹೌದು, ನಮ್ಮ ಟ್ಯಾಕ್ಸ್ ತೊಗೊಂಡಿದ್ರೆ ಇಷ್ಟ ನೀವು ಪ್ರತಿ ವರ್ಷ ಒಂದು 50 ಲಕ್ಷ ಎಡಬಲ, 50 ಲಕ್ಷ ಕೋಟಿ ಎಡಬಲ